ನಮಸ್ಕಾರ ಸ್ನೇಹಿತರೆ. ನಾಯಿ ಬಾಲ ಡೊಂಕು ಅನ್ನೋ ಮಾತಿದೆ. ಇದು ಟರ್ಕಿಗೆ ಹೇಳಿ ಮಾಡಿಸಿದಂತಿದೆ. ಭಾರತ ಇವರಿಗೆ ಎಷ್ಟು ಸಹಾಯ ಮಾಡಿದ್ರು ಟರ್ಕಿ ತನ್ನ ನರಿ ಬುದ್ಧಿ ಬಿಡ್ತಾ ಇರಲಿಲ್ಲ. ಪದೇ ಪದೇ ಭಾರತದ ವಿರುದ್ಧ ಷಡ್ಯಂತ್ರ ಮಾಡೋದು, ಮುಸ್ಲಿಂ ಕಂಟ್ರಿಗಳನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟೋದು ಈಗ ಭಾರತ ಡಿಸೈಡ್ ಮಾಡಾಗಿದೆ. ಇನ್ನು ಮುಂದೆ ಟರ್ಕಿ ಹಸಿವಿನಿಂದ ಸತ್ರು ಯಾವುದೇ ಸಹಾಯ ಮಾಡದಿರಲು. ನಿಮಗೆ ನೆನಪಿರ್ಬೋದು, 2021ರಲ್ಲಿ ಭಾರತ 56,000 ಟನ್ ಗೋಧಿಯನ್ನ ಟರ್ಕಿ ಮನವಿ ಮಾಡಿದೆ ಅಂತೇಳಿ ಕಳಿಸಿತ್ತು. ಆಗ ಟರ್ಕಿ ಏನ್ ಮಾಡಿತ್ತು ಗೊತ್ತಾ? ಅವರ ಬಂದರುಗಳಿಗೆ ಅಕ್ಕಿ ಹೊತ್ತ ಭಾರತದ ಹಡಗು ತಲುಪಿದಾಗ ಕ್ವಾಲಿಟಿ ಸರಿ ಇಲ್ಲ, ಇದರಲ್ಲಿ ವೈರಸ್ ಇದೆ ಅಂತೇಳಿ ಇಲ್ಲ ಸಲ್ಲದ ಕಾರಣ ಕೊಟ್ಟು ವಾಪಸ್ ಕಳಿಸಿತ್ತು. ಆಗ ನಮ್ಮ ಸಹಾಯಕ್ಕೆ ಬಂದಿದ್ದು ಮಿತ್ರ ರಾಷ್ಟ್ರ ಇಸ್ರೇಲ್. ಅದಾದ ನಂತರ ಆರ್ಟಿಕಲ್ 370 ರಿಮೂವ್ ಮಾಡ್ತು ಭಾರತ. ಟ್ರಿಪಲ್ ತಲಾಕ್ ರಿಮೂವ್ ಮಾಡ್ತು ಭಾರತ. ದೂರದ ಟರ್ಕಿಗೆ ಭಾರತದ ಆಂತರಿಕ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಆಸಕ್ತಿ? ಪಾಕಿಸ್ತಾನದ ಪರ ವಹಿಸಿ ವಿಶ್ವಸಂಸ್ಥೆನಲ್ಲಿ ಬ್ಯಾಟಿಂಗ್ ಮಾಡುತ್ತೆ. ಪ್ರತಿ ಬಾರಿ ಭಾರತದ ಆಂತರಿಕ ವಿಚಾರಗಳಲ್ಲಿ ತಲೆ ತೋರಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಅಷ್ಟೇ ಅಲ್ಲ, ಈಗಿನ ಟರ್ಕಿಯ ರಾಷ್ಟ್ರಪತಿ ಎರ್ದೋಗನ್ 2024ರಲ್ಲಿ OIC ಇಸ್ಲಾಮಿಕ್ ರಾಷ್ಟ್ರಗಳ ಸಭೆಯಲ್ಲಿ ಜಮ್ಮು ಕಾಶ್ಮೀರದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದ. ಮೊನ್ನೆ ನಡೆದಂತಹ ಆಪರೇಷನ್ ಸಿಂಧೂರದಲ್ಲಿ ಓಪನ್ ಆಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತ್ತು ಟರ್ಕಿ. ಶಸ್ತ್ರಾಸ್ತ್ರಗಳು ತುಂಬಿದ ವಿಮಾನಗಳು ಟರ್ಕಿಯಿಂದ ಪಾಕಿಸ್ತಾನಕ್ಕೆ ಬಂದಿಳಿದಿತ್ತು. ಭಾರತ ಈ ಹಿಂದೆ ಮಾಡಿದ ಸಹಾಯವನ್ನು ಮರೆತಿರ್ತಕ್ಕಂತ ಕೃತಜ್ಞ ದೇಶ ಟರ್ಕಿ. 2023ರಲ್ಲಿ ಭಯಂಕರ ಭೂಕಂಪದಿಂದ ಅಲ್ಲಿಯ ಜನ ನಲುಗಿ ಹೋಗಿದ್ರು. ಅವರ ಸಹಾಯಕ್ಕೆ ಫಸ್ಟ್ ಧಾವಿಸಿದ ದೇಶ ಯಾವ್ದಾದ್ರು ಇದ್ರೆ ಭಾರತ. ಅಲ್ಲಿನ ಪರಿಹಾರ ಕಾರ್ಯಗಳನ್ನ ಮಾಡಿ ಅಲ್ಲಿಂದ ಹೊರಟ ಕೊನೆಯ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ. ಇಷ್ಟೆಲ್ಲಾ ಸಹಾಯ ಮಾಡಿದ್ರು ಪದೇ ಪದೇ ಭಾರತದ ವಿರುದ್ಧ ಕತ್ತಿ ಮಸೀತಾ ಬಂತು, ಬೆನ್ನಿಗೆ ಚೂರಿ ಆಗ್ತು. ಭೂಕಂಪದ ಸಂದರ್ಭದಲ್ಲಿ 100 ಜನ ಡಾಕ್ಟರ್ಗಳನ್ನ ಭಾರತ ಕಳಿಸಿತ್ತು ಟರ್ಕಿಗೆ. ವೈದ್ಯಕೀಯ ಸೇವೆ ತುಂಬಿದಂತಹ ವಿಮಾನಗಳನ್ನ ಟರ್ಕಿಗೆ ಕಳಿಸಿತ್ತು ಭಾರತ. ಆಹಾರ ಸಾಮಗ್ರಿಗಳನ್ನು ದಂಡಿಯಾಗಿ ಭೂಕಂಪ ಆದಾಗ ಕಳಿಸಿತ್ತು ಭಾರತ. ಇದಕ್ಕೆ ಪ್ರತಿಫಲ ಅನ್ನುವಂತೆ ಟರ್ಕಿ ಪಾಕಿಸ್ತಾನದ ಜೊತೆಗೆ ಕೈ ಜೋಡಿಸ್ತು. ಈಗ ಅದಕ್ಕೆ ಪ್ರತಿಕಾರ ತೀರಿಸಿಕೊಳ್ತಾ ಇದೆ ಭಾರತ. ನಟ್ಟು ಬೋಲ್ಟು ಟೈಟ್ ಮಾಡಿದೆ. ಇನ್ನು ಮುಂದೆ ಹಸಿವಿನಿಂದ ಸಾಯುವ ಪರಿಸ್ಥಿತಿ ಬರುತ್ತೆ ನೋಡಿ ಅವರಿಗೆ. 2026ರಲ್ಲಿ ನಿಮ್ಮ ಗೋಧಿ ಕಳಪೆ ಮಟ್ಟದ್ದು, ವೈರಸ್ ಇದೆ ಅದರಲ್ಲಿ ಅಂತ ಕುಂಟು ನೆಪ ಕೊಟ್ಟು 56,000 ಟನ್ ಗೋಧಿಯನ್ನು ವಾಪಸ್ ಕಳಿಸಿತ್ತಲ್ಲ ಭಾರತಕ್ಕೆ. ಈಗ ಅದೇ ಟರ್ಕಿ ಮತ್ತೆ ಸಾವಿರಾರು ಟನ್ಗಳು ಗೋಧಿಗೆ ಡಿಮ್ಯಾಂಡ್ ಇಟ್ಟಿತ್ತು. ದಯಮಾಡಿ ಹಸಿವಾಗಿದೆ, ನಮ್ಮಲ್ಲಿ ಗೋಧಿ ಬೆಳೆ ಕಡಿಮೆಯಾಗಿದೆ ಈ ವರ್ಷ, ಗೋಧಿ ಕೊಡಿ ಅಂತ ಕಾಡಿ ಬೇಡಿತ್ತು ಟರ್ಕಿ ಭಾರತವನ್ನ. ಇದಕ್ಕೆ ಭಾರತ ರಿಪ್ಲೈ ಮಾಡಿರೋದು, ನೀನು ಬೇಡ, ನಿನ್ನ ಸಹವಾಸವೇ ಬೇಡ. ನಮ್ಮಲ್ಲಿ ಗೋಧಿ ಕೊಳೆತು ಸಾವಿರಾರು ಟನ್ ವೇಸ್ಟ್ ಆದ್ರೂ ಚಿಂತೆ ಇಲ್ಲ, ನಿಮ್ಮಂತ ಧೂರ್ತ ರಾಷ್ಟ್ರಕ್ಕೆ ಕೊಡೋದಿಲ್ಲ ಅಂದಿರೋದು. ಆ ಕಡೆ ಟರ್ಕಿಯ ದೊಡ್ಡ ದೊಡ್ಡ ಗೋಡಾಮುಗಳು ಆಹಾರ ಸಾಮಗ್ರಿಗಳಿಲ್ಲದೆ ಖಾಲಿ ಹೊಡಿತಾ ಇದ್ರೆ, ಈ ಕಡೆ ಭಾರತದ ಗೋಡಾಮುಗಳು ಆಹಾರ ಸಾಮಗ್ರಿಗಳಿಂದ ತುಂಬಿ ತುಳುಕ್ತಾ ಇದೆ. ಬೇರೆ ದೇಶಗಳಿಗೆ ನಾವು ಫುಡ್ ಐಟಮ್ಸ್ ನ ಮಾರ್ತೇವೆ ಕೂಡ. ಇಂಡೋನೇಷಿಯಾ, UAE, ಆಸಿಯಾನು, ಯುರೋಪಿಯನ್ ಯೂನಿಯನ್ ನಂತಹ 16 ದೇಶಗಳಿಗೆ ಲಕ್ಷಾಂತರ ಟನ್ ಆಹಾರ ಸಾಮಗ್ರಿಗಳನ್ನ ಭಾರತ ಮಾರುತ್ತೆ. ಮತ್ತೆ ಟರ್ಕಿ 50,000 ಟನ್ ಗೋಧಿ ಕೊಡಿ ಅಂತ ಕೇಳಿತ್ತು. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಈಗ ಟೈಮ್ ನೋಡಿ ಜಾಡಿಸಿ ಎದೆಗೆ ಒದ್ದು ಕಳಿಸಿದೆ ಭಾರತ. ಇದು ಆತ್ಮಸಮ್ಮಾನ, ಸ್ವಾಭಿಮಾನದ ಪ್ರಶ್ನೆ. ಪದೇ ಪದೇ ಬೆನ್ನಿಗೆ ಚೂರಿ ಹಾಕಿದವನನ್ನ ಮತ್ತೆ ನಂಬೋದಾದ್ರೂ ಹೇಗೆ? ಟರ್ಕಿ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ವಿಶ್ವಸಂಸ್ಥೆನೇ ಹೇಳಿದೆ, ಇನ್ನು ಕೆಲವೇ ವರ್ಷಗಳಲ್ಲಿ ಟರ್ಕಿಯ ಜಮೀನಿನ 88% ಮರುಭೂಮಿಯಾಗಿ ಪರಿವರ್ತನೆಯಾಗಲಿದೆ. ಆಹಾರ ಸಾಮಗ್ರಿಗಳನ್ನ ಬೆಳೆಯೋದು, ಗೋಧಿ ಬೆಳೆಯೋದಿರ್ಲಿ, ಕುಡಿಯೋಕೆ ತೊಳೆಯೋಕೂ ನೀರು ಸಿಗೋದಿಲ್ಲ ಟರ್ಕಿನಲ್ಲಿ. 2030 ಟರ್ಕಿಯಲ್ಲಿ ಕುಡಿಯಲು ಹನಿ ಹನಿ ನೀರಿಗೂ ಪರದಾಟ ಬರುತ್ತೆ ಅಂತ ವಿಶ್ವಸಂಸ್ಥೆ ಹೇಳಿರೋದು. ವಾಟರ್ ಪೂರ್ ಕಂಟ್ರಿಗಳ ಲಿಸ್ಟ್ ಗೆ ಟರ್ಕಿ ಸೇರಿರೋದೀಗ. ಕುಡಿಯೋದಿಕ್ಕೆ ತೊಳೆಯೋದಿಕ್ಕೆ ನೀರಿರಲ್ವೋ ಅಂತಹ ದೇಶಗಳನ್ನ ವಾಟರ್ ಪೂರ್ ದೇಶಗಳು ಅಂತ ಕರೆಯಲಾಗುತ್ತೆ. 88% ಟರ್ಕಿಯ ಭೂಭಾಗ ಬರಡಾಗುತ್ತೆ. ಕುಡಿಯೋಕೆ ನೀರಿಲ್ಲ ಅಂದ್ಮೇಲೆ ಬೆಳೆ ಬೆಳೆಯೋದೆಲ್ಲಿಂದ ಬಂತು? 2025ರಲ್ಲಿ ಟರ್ಕಿಗೆ ಅತ್ಯಂತ ಭೀಕರ ಬರಗಾಲ ಬಂದಿತ್ತು. ಟರ್ಕಿ ಗೋಧಿ ಬೆಳೆಯಲ್ಲ ಅಂತಲ್ಲ, ಬೆಳೀತಾರೆ. 18ರಿಂದ 20 ಮಿಲಿಯನ್ ಟನ್ ಗೋಧಿ ಬೆಳೆಯುತ್ತೆ ಟರ್ಕಿ. ಕಳೆದ ವರ್ಷ ತೀವ್ರ ಬರಗಾಲದಿಂದಾಗಿ 10ರಿಂದ 12 ಟನ್ ಕಡಿಮೆ ಉತ್ಪಾದನೆಯಾಗಿತ್ತು. ಈಗ ಅಷ್ಟನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಬೇಕಾಗಿದೆ. ನಿಮಗೆ ಗೊತ್ತಿರ್ಬೋದು, ಈ ಟರ್ಕಿಯ ಜನ ಹಿಟ್ಟು, ಗೋಧಿ, ಮೈದಾದಂತಹ ಪದಾರ್ಥಗಳಿಂದ ಮಾಡಿದ ಆಹಾರೋತ್ಪನ್ನಗಳನ್ನ ಜಾಸ್ತಿ ಸೇವನೆ ಮಾಡ್ತಾರೆ. ಗೋಧಿ ಇಲ್ಲದ ಆಹಾರ ಪದಾರ್ಥಗಳೇ ಇಲ್ಲ ಟರ್ಕಿನಲ್ಲಿ. ಗೋಧಿಯನ್ನ ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡುವ ರಾಷ್ಟ್ರಗಳ ಸಾಲಿನಲ್ಲಿ ಟರ್ಕಿ 4ನೇ ದೊಡ್ಡ ದೇಶ. ಇಷ್ಟು ದಿವಸ ಅವರು ಉಕ್ರೇನ್ ನಿಂದ ಗೋಧಿ ಖರೀದಿ ಮಾಡ್ತಾ ಇದ್ರು. ಕಳೆದ 4 ವರ್ಷದಿಂದ ರಷ್ಯಾದ ಜೊತೆಗೆ ಯುದ್ಧದಲ್ಲಿ ಹೈರಾಣಾಗೋಗಿದೆ ಉಕ್ರೇನು. ಬಟ್ಟೆ ಬರೆ ಎಲ್ಲವನ್ನ ಬಿಚ್ಚಿ ಬಾರಿಸ್ತಾ ಇದ್ದಾರೆ ಪುಟಿನ್. ಇನ್ನು ಇವರಿಗೆ ಗೋಧಿ ಬೆಳೆದು ಕೊಡೋದು ಯಾವಾಗ?
ಇಷ್ಟು ದಿವಸ ಗೋಧಿ ಸರಾಗವಾಗಿ ಸಿಕ್ಬಿಡ್ತಾ ಇತ್ತು ಟರ್ಕಿಗೆ. ಆ ಸಪ್ಲೈ ಚೈನ್ ಕಟ್ ಆಗೋಗಿದೆ. ಭಾರತದ ಪಾದವೇ ಗತಿ ಅನ್ನಿಸ್ತಾ ಇದೆ ಟರ್ಕಿಗೆ. ಆದ್ರೆ ತಾನು ಈ ಹಿಂದೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಗಳನ್ನ ಭಾರತ ಮರೆಯೋದಿಕ್ಕೆ ಸಾಧ್ಯನಾ? ಈ ಹಿಂದೆ 56,000 ಟನ್ ಗೋಧಿ ಕಳಿಸಿತ್ತು ಅಂದೆ. ಅದರಲ್ಲಿ ಇಂಡಿಯನ್ ರುಬೆಲ್ಲಾ ಡಿಸೀಸ್ ಇದೆ, ಈ ಗೋಧಿ ತಿನ್ನೋದಿಕ್ಕೆ ಯೋಗ್ಯ ಇಲ್ಲ ಅಂತ ರಿಜೆಕ್ಟ್ ಮಾಡಿತ್ತು ಟರ್ಕಿ ಭಾರತದ ಗೋಧಿಯನ್ನ. ಆಗ ನಮ್ಮ ಸಹಾಯಕ್ಕೆ ಬಂದಿದ್ ಯಾವ ದೇಶ ಗೊತ್ತಾ? ಇಸ್ರೇಲು. ಅದೇ ಗೋಧಿಯನ್ನ ಇಸ್ರೇಲ್ ನಮ್ಮಿಂದ ಖರೀದಿ ಮಾಡ್ತು, ಅದನ್ನ ಬಳಸ್ತು ಕೂಡ. ಕಳ್ಳನಿಗೊಂದು ಪಿಳ್ಳೆನೆವ ಅನ್ನುವಂತೆ ವೈರಸ್ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿತ್ತು ಭಾರತದ ಗೋಧಿಯನ್ನ. ಭಾರತಕ್ಕೆ ಲಾಸ್ ಮಾಡ್ಬೇಕು ಅನ್ನುವ ಒಂದೇ ಒಂದು ಪಾಯಿಂಟ್ ಅಜೆಂಡಾದಿಂದ. ನಂತರ ಗೊತ್ತಾದ ವಿಚಾರ ಏನ್ ಗೊತ್ತಾ? ರೂಬೆಲ್ಲಾ ವೈರಸ್ ಇದೆ ಅಂತ ಕಾರಣ ಕೊಟ್ಟಿದ್ರಲ್ಲ ಇವರು. ಆ ರೂಬೆಲ್ಲಾ ವೈರಸ್ ಕಂಡು ಬರೋದು ಮನುಷ್ಯರಲ್ಲಿ ಮಾತ್ರ, ಗೋಧಿನಲ್ಲಿ ಆ ವೈರಸ್ಸೇ ಇರಲ್ವಂತೆ. ಇವರ ಅಜೆಂಡಾ ಏನು? ಭಾರತದ ಆಹಾರ ಸಾಮಗ್ರಿಗಳನ್ನ ನಿರಾಕರಿಸುವ ಮೂಲಕ ನಮ್ಮ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಕಪ್ಪು ಚುಕ್ಕಿ ಇಡುವ ಪ್ರಯತ್ನ. ಆಗ ಹಾಗೆಲ್ಲ ಹೇಳಿದವರು ಈಗ ಯಾಕೆ ಗೋಧಿಗಾಗಿ ಭಾರತದ ಮುಂದೆ ಮಂಡಿಯೂರಿದ್ದಾರೆ? ಇದಕ್ಕೆ ಭಾರತ ಹೇಳಿರೋದು, ಈಗ ನಮಗೆ ಬಂದಿರತಕ್ಕಂತ ಆರ್ಡರ್ ಗಳನ್ನ ಪೂರೈಕೆ ಮಾಡಿದ್ರೆ ಸಾಕಾಗಿದೆ, ನಿಮಗೆ ಕೊಡೋದಕ್ಕೆ ನಮ್ಮಲ್ಲಿ ಗೋಧಿ ಇಲ್ಲ, ಹೋಗಬಹುದು ಅಂತ ರಿಪ್ಲೈ ಕೊಟ್ಟಿರೋದು ಭಾರತ. ನಿಮಗೆ ನೆನ್ಪಿಟ್ಕೊಳ್ಳಿ, 56,000 ಟನ್ ಏನು ದೊಡ್ಡ ವಿಚಾರ ಅಲ್ಲ ಭಾರತಕ್ಕೆ. ಚಿಟುಕಿ ಒಡೆಯೋದ್ರಲ್ಲಿ ಹಡಗಿನಲ್ಲಿ ತುಂಬಿಸಿ ಕಳಿಸಿ ಬಿಡಬಹುದು. 2025ರಲ್ಲಿ ರೆಕಾರ್ಡ್ ಗೋಧಿ ಉತ್ಪಾದನೆ ಮಾಡಿರೋದು ಭಾರತ. 2026ರಲ್ಲಿ ಇದು ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆಗಳಿದಾವೆ. ಆದ್ರೆ ನರಿ ಬುದ್ಧಿಯ ಟರ್ಕಿಗೆ ಈ ಬಾರಿ ಪಾಠ ಕಲಿಸಲೇಬೇಕು. ನಮ್ಮಲ್ಲಿ ಗೋಧಿ ಸ್ಟಾಕ್ ಇದ್ರೂ ಸಹ ಕೊಳೆತು ಹೋದ್ರು ಟರ್ಕಿಗೆ ಗೋಧಿ ಕೊಡಲ್ಲ ಅಂತ ಕೂತಿರೋದು ಭಾರತ. ಇನ್ನು ಗೋಧಿ ಕೊಡೋದಕ್ಕೆ ಉಳಿದಿರೋ ದೇಶಗಳಾದ್ರೂ ಯಾವ್ದು ಟರ್ಕಿಗೆ? ಒಂದು ಪಾಕಿಸ್ತಾನ, ಇನ್ನ ಮತ್ತೊಂದು ದೇಶ ಅಜರ್ಬೈಜಾನ್. ಪಾಕಿಸ್ತಾನದವರೇ ಹೊಟ್ಟೆಗೆ ಹಿಟ್ಟಿಲ್ಲದೆ ಪರದಾಡೋ ಪರಿಸ್ಥಿತಿ ಇದೆ. ಕಂಡ ದೇಶಗಳ ಮುಂದೆ ಭಿಕ್ಷಾ ಪಾತ್ರೆ ಹಿಡಿದು ಭಿಕ್ಷೆ ಬಿಡುತ್ತೆ ವಿಕಾರಿಸ್ತಾನ. ಪಾಕಿಸ್ತಾನದಲ್ಲಿ 1 ಕೆಜಿ ಗೋಧಿ ಹಿಟ್ಟು 400 ರೂಪಾಯಿ, 25 ಕೆಜಿ ಪ್ಯಾಕೆಟ್ಗೆ 6,000 ರೂಪಾಯಿ ಕೊಡ್ಬೇಕು. ಇನ್ನ ಟರ್ಕಿಗೆ ಎಲ್ಲಿಂದ ಕೊಡುತ್ತೆ ಪಾಕಿಸ್ತಾನ ಗೋಧಿಯನ್ನ? ಅಜರ್ಬೈಜಾನು ಸಣ್ಣ ಪುಟ್ಟ ದೇಶ, ಅವರೆಲ್ಲಿ ಟರ್ಕಿಗೆ ಬೇಕಾದಷ್ಟು ಗೋಧಿ ಬೆಳೆದು ಕೊಡೋದಕ್ಕೆ ಸಾಧ್ಯ? ಇನ್ನು ಉಳಿದಿರುವ ದೇಶ ಕತಾರ್ನವರು ಶ್ರೀಮಂತರು, ದುಡ್ಡಿರೋರು, ಆಯಿಲ್ ಬಿಸ್ನೆಸ್ ಮಾಡೋರು. ವ್ಯವಸಾಯ ಎಲ್ಲಿಂದ ಮಾಡ್ಬೇಕು? ಈಸಿ ಮನಿ ತೈಲದಿಂದ ಬರುತ್ತೆ. ಆಹಾರ ಉತ್ಪನ್ನಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾರೆ. ಹೆಂಗಿದೆ ನೋಡಿ ಈ ತುರ್ಕಿಯ ಸ್ಟ್ರಾಟಜಿ. ತಾವೇ ಗೋಧಿ ಇಲ್ಲದೆ ಸಾಯ್ತಾ ಇದ್ದಾರೆ. ಸಿರಿಯಾಗೆ 4 ಲಕ್ಷ ಟನ್ ಗೋಧಿಯನ್ನ ಇದೇ ಎರ್ದೋಗಾನ್ ಕೊಟ್ಟಿದ್ದು. ಈಗ ಜನ ಕೋಪೋದ್ರಿಕ್ತರಾಗಿದ್ದಾರೆ ಟರ್ಕಿನಲ್ಲಿ. ನಮಗೆ ತಿನ್ನೋದಕ್ಕೆ ಗೋಧಿ ಇಲ್ಲ, ಸಿರಿಯಾಗೆ ಹೆಂಗೆ ನೀನು 4 ಲಕ್ಷ ಟನ್ ಗೋಧಿ ಕೊಟ್ಟೆ ಅಂತ ಎರ್ದೋಗಾನ್ ವಿರುದ್ಧ ಅಲ್ಲಿನ ಜನ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಮಾತೆತ್ತಿದ್ರೆ ಬ್ರದರ್ಹುಡ್ ಅಂತ ಪಾಕಿಸ್ತಾನದ ಹೆಸರು ಹೇಳುತ್ತೆ ಟರ್ಕಿ. ಅವರ ಬಳಿನೇ ಗೋಧಿ ಪಡೆಯಲ್ಲಿ ಪರಮಾಣು ಬಾಂಬ್ ಇಟ್ಕೊಂಡಿರೋ ದೇಶ ಅನ್ನುತ್ತಲ್ಲ ಪಾಕಿಸ್ತಾನ. ಈಗ ಪರಮಾಣು ಬಾಂಬ್ ಏನಾದ್ರೂ ತಿನ್ನೋಕಾಗುತ್ತಾ? ನಿಮ್ಗೇನನ್ಸುತ್ತೆ? ಮಾನವೀಯತೆಯ ನೆಲಗಟ್ಟಿನ ಮೇಲೆ ಟರ್ಕಿಗೆ ಗೋಧಿ ಕಳಿಸ್ಬೇಕಾ? ಯಾಕಂದ್ರೆ ಇತಿಹಾಸ ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ, ಇವ್ರಿಗೆ ಎಷ್ಟೇ ಸಹಾಯ ಮಾಡಿದ್ರು ಭಾರತವನ್ನ ನಾಳೆ ವಿರೋಧ ಮಾಡೋದೇ ಇವರು. ಈ ಬಾರಿ ಕಠಿಣ ನಿಲುವು ತಾಳಲೇಬೇಕು ಭಾರತ. ತಮ್ಮ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷಡ್ಯಂತ್ರ ಮಾಡೋರಿಗೆ ತಕ್ಕ ಪಾಠ ಕಲಿಸೋ ಸಮಯ ಇದು. ಇದಕ್ಕಿಂತ ಮತ್ತೊಂದು ಅವಕಾಶ ಟರ್ಕಿಗೆ ಪಾಠ ಕಲಿಸೋದಿಕ್ಕೆ ಸಿಗೋದಿಲ್ಲ. ಯಾರು ನಮ್ಮ ಜೊತೆಗೆ ಸಂಬಂಧ ಸರಿಯಾಗಿ ಇಟ್ಕೊಂಡು ನಮ್ಮ ಕೈಗೆ ಕೈ ಜೋಡಿಸಿ ನಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಲ್ತಾರೋ ಅವರಿಗೆ ಮಾತ್ರ ನಾವು ಸಹಾಯ ಮಾಡೋದು, ಅವರ ಜೊತೆಗೆ ಮಾತ್ರ ನಾವು ನಿಲ್ಲೋದು ಅನ್ನೋ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಭಾರತ. ಮಾನವೀಯತೆ, ಹ್ಯುಮ್ಯಾನಿಟಿ, ಅಯ್ಯೋ ಪಾಪ ಕರಳು ಚುರುಕನ್ನುತ್ತೆ ಅಂತ ಹೋದ್ರೆ ನಮ್ಮ ಗೋಧಿ ತಿಂದು ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ. ಯಾಕಂದ್ರೆ ಆತ್ಮ ಸಮ್ಮಾನ, ಸ್ವಾಭಿಮಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.